ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದಾದ ಚಲಿಸುವ ಮೋಡಗಳು ಚಿತ್ರದ ಕುರಿತು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. ಚಲಿಸುವ ಮೋಡಗಳು ಚಿತ್ರ 1982ರಲ್ಲಿ ಬಿಡುಗಡೆ ಆಯಿತು. ಇದರ ನಿರ್ದೇಶಕರು ಸಂಗೀತಂ ಶ್ರೀನಿವಾಸ್ ರಾವ್ ಅವರು. ಈ ಚಿತ್ರದ ಕತೆ ಏನು ಅಂತ ನೋಡಿದ್ರೆ, ವಿಶ್ವನಾಥ್ ರಾವ್ ಅನ್ನೋರು ಬೆಂಗಳೂರಿನಲ್ಲಿ ಒಬ್ಬರು ಸಕ್ಸಸ್ಫುಲ್ ಲಾಯರ್ ಆಗಿರ್ತಾರೆ. ಅವರ ಮಡದಿ ಹೆಸರು ಸಾವಿತ್ರಿ ಅಂತ. ಒಬ್ಬನೇ ಮಗ, ಅವನ ಹೆಸರು ಮೋಹನ್ ಅಂತ. ವಿಶ್ವನಾಥ್ ರಾವ್ ಅವ್ರದ್ದು ಒಂದು ವಕೀಲರ ಒಂದು ವಂಶ ಅಂತ ಹೇಳ್ಬೋದು. ಯಾಕಂದರೆ ಅವರ ತಂದೆ ವಕೀಲರಾಗಿರ್ತಾರೆ, ಅವರ ತಾತ ವಕೀಲರಾಗಿದ್ದಿರ್ತಾರೆ, ಇವರು ವಕೀಲರು. ಇವರ ಮಗನಾದಂತಹ ಮೋಹನ್ ಕೂಡ ವಕೀಲ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಒಂದು ದಿನ ಮೋಹನ್ ತನ್ನ ಗೆಳೆಯನಾದ ಮೂರ್ತಿಯ ಮದುವೆಯನ್ನು ಅಟೆಂಡ್ ಮಾಡೋದಕ್ಕಂತ ಚುಂಚನಕಟ್ಟೆಗೆ ಹೋಗ್ತಾನೆ. ಅಲ್ಲಿ ಮೂರ್ತಿಯ ತಂಗಿಯಾದಂತಹ ರಾಧಾ, ಅವಳ ಸ್ನೇಹಿತೆಯಾದಂತಹ ಶೀಲಾನ ಮೋಹನ್ ಭೇಟಿ ಮಾಡ್ತಾನೆ. ಶೀಲಾ ಚಿಕ್ಕ ವಯಸ್ಸಿನಿಂದ ದೆಹಲಿಯಲ್ಲಿ ತನ್ನ ಅಕ್ಕನ ಮನೆಯಲ್ಲಿ ಬೆಳೆದಿರ್ತಾಳೆ. ಆದ್ದರಿಂದ ಅವಳಿಗೆ ಕನ್ನಡ ಅಷ್ಟೊಂದು ಬರೋದಿಲ್ಲ, ಹಿಂದಿಯಲ್ಲೇ ಮಾತಾಡ್ತಾ ಇರ್ತಾಳೆ. ಶೀಲಾ ಮತ್ತು ಮೋಹನ್ ನಡುವೆ ಒಂದು ಪ್ರೀತಿ ಉಂಟಾಗುತ್ತೆ. ಮೋಹನ್ ಮತ್ತು ಶೀಲಾ ಮದುವೆಯನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಮೋಹನ್ ತನ್ನ ಮನೆಗೆ ವಾಪಸ್ಸಾದಾಗ ಅಲ್ಲಿ ತನ್ನ ಸೋದರ ಮಾವನ ಮಗಳಾದಂತಹ ಲೀಲಾ ಬಂದಿರೋದು ಅವನಿಗೆ ಗೊತ್ತಾಗುತ್ತೆ. ಲೀಲಾಗೆ ಮೋಹನ್ನ ಮದುವೆ ಮಾಡ್ಕೊಬೇಕು ಅಂತ ಆಸೆ. ಅವಳು ತಮಾಷೆಯಾಗಿ ಅವನ್ನ ರೇಗಿಸೋದು, ಮದುವೆ ಮಾಡ್ಕೊತ ಪೀಡ್ಸೋದು, ಹೀಗೆ ಗೋಲ್ಡ್ ಇಟ್ಕೊಳ್ತಾ ಇರ್ತಾಳೆ. ಈ ಕಡೆ ಮೋಹನ್ ಶೀಲಾನ ಭೇಟಿಯಾಗಿ ಅವಳ ಜೊತೆ ಮಾತಾಡಬೇಕು ಅನ್ನೋದಕ್ಕೋಸ್ಕರ ಶೀಲಾ ಸೇರ್ಕೊಂಡಿರುವಂತಹ ಡ್ಯಾನ್ಸ್ ಕ್ಲಾಸ್ನಲ್ಲಿ ಹೋಗಿ ಇವನು ಮೃದಂಗ ಕಲ್ತ್ಕೊಬೇಕು ಅಂತ ಸೇರ್ಕೊಳ್ತಾನೆ. ಹೀಗೆ ಅವರಿಬ್ಬರ ಸ್ನೇಹ ಬೆಳೀತಾ ಹೋಗುತ್ತೆ. ಮೋಹನ್ ಶೀಲಾಗೆ ಕನ್ನಡನೆಲ್ಲ ಕಲಿಸ್ಕೊಡೋದು, ಹೀಗೆ ಅವರ ಪ್ರೀತಿ ಗಟ್ಟಿಯಾಗುತ್ತಾ ಹೋಗುತ್ತೆ. ಮೋಹನ್ ಮತ್ತು ಶೀಲಾ ಲವ್ ಮಾಡ್ತಾರೋ ವಿಷಯ ಶೀಲಾಳ ಗೆಳತಿಯಾದಂತಹ ರಾಧಾ ಗೊತ್ತಿರುತ್ತೆ ಮತ್ತು ಮೋಹನ ಗೆಳೆಯನಾದಂತಹ ಮೂರ್ತಿಗೂ ಗೊತ್ತಿರುತ್ತೆ. ಒಂದು ದಿನ ಮೋಹನ್ ಮತ್ತು ಅವರ ಕುಟುಂಬದವರು ಮೈಸೂರಿನಲ್ಲಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿಂದ ಮೋಹನ್ ವಾಪಸ್ ಆಗ್ತಾನೆ. ಅವನು ಮೊದಲಿನ ಥರನೇ ಶೀಲಾನ ಮೀಟ್ ಮಾಡಬೇಕಂತ ಆ ಡ್ಯಾನ್ಸ್ ಇನ್ಸ್ಟಿಟ್ಯೂಟಿಗೆ ಹೋಗ್ತಾನೆ. ಕ್ಲಾಸಲ್ಲಿ ಆದಮೇಲೆ ಶೀಲಾನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಅವಳು ಇವನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆಗಲೂ ಅವಳು ಸರಿಗೆ ಮಾತಾಡೋದಿಲ್ಲ. ಏನಾಗ್ತಾಯಿದೆ ಅಂದ್ಬಿಟ್ಟು ಒಂದಿನ ಮೋಹನ್ ಏನು ಮಾಡ್ತಾನೆ, ಶೀಲಾನ ಒಂದು ಸಪ್ರೇಟಾಗಿ ಒಂದು ಪ್ಲೇಸಿಗೆ ಕರ್ಕೊಂಡೋಗಿ ಏನಾಗ್ತಾಯಿದೆ ಅಂತ ಕೇಳ್ತಾನೆ. ಆಗ ಶೀಲಾ ಹೇಳ್ತಾಳೆ, ನಾನು ನಿನ್ನ ಲವ್ ಮಾಡಿದ್ದು ನಿಜ, ಆದರೆ ನಾನು ಅದರೊಳಗೆ ಸೀರಿಯಸ್ ಆಗಿಲ್ಲ. ನನಗೆ ಈ ಲವ್ ಅನ್ನೋದು ಒಂದು ಥ್ರಿಲ್ ಬೇಕಾಗಿತ್ತು ಮತ್ತು ಅದರ ಎಕ್ಸ್ಪೀರಿಯೆನ್ಸ್ ಏನಂತ ತಿಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಅಷ್ಟೇ ನಾನು ನಿನ್ನ ಲವ್ ಮಾಡಿದ್ದು ಅಂತ ಹೇಳಿದಾಗ ಮೋಹನ್ಗೆ ತುಂಬ